ಓಂ ಸುದರ್ಶನಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಯಲ್ಲಿರ್ತಕ್ಕಂಥ ದೇವರ ಮನೆಯಲ್ಲಿ ನಾವು ಪೂಜೆ ಪುನಸ್ಕಾರ ಅಥವಾ ಜಪಗಳನ್ನು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಸಂಕಲ್ಪ ಮಾಡ್ಕೊಳ್ತೀವಿ. ಯಥಾವಿಧಿಯಾಗಿ ಯದ್ಭಾವಂ ತದ್ಭವತಿ, ಭಕ್ತಿಗೆ ತಕ್ಕ ಹಾಗೆ, ಮನಸ್ಸಿಗೆ ತಕ್ಕ ಹಾಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ವ್ರತಗಳು ಮಾಡ್ಕೋತೀವಿ. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ, ದೇವರ ಮನೆಯಲ್ಲಿ ಏನು ಇರಬಾರ್ದು. ದೇವರ ಮನೆಯಲ್ಲಿ ಏನು, ನಾವು ಸಾಮಾನ್ಯವಾಗಿ ದೇವತಾ ವಿಗ್ರಹಗಳಿರುತ್ತೆ, ಅಥವಾ ಅಲ್ಲೇ ಒಂದು ಬೆಳ್ಳಿ ಚೊಂಬಿರ್ಬೋದು, ತಾಮ್ರದ ಚೊಂಬಿರ್ಬೋದು, ಹಾರತಿಯ ತಟ್ಟೆ ಇರ್ಬೋದು. ಇವೆಲ್ಲ ಇಟ್ಕೊಳ್ಳೋ ಜೊತೆಗೆ ಕೆಲವು ವಸ್ತುಗಳು ದೇವರ ಮನೆಯಲ್ಲಿದ್ದಾಗ ಆ ಲಹರಿಗಳು ಆ ದೇವರ ಮನೆಯಲ್ಲಿ ಪರಿಪೂರ್ಣವಾಗಿ ಇರೋದಿಲ್ಲ. ಅವು ತಕ್ಷಣ ಆಚೆಗೆ ಹೊರಟೋಗುತ್ತೆ. ಯಾವ ವಸ್ತುಗಳು ಇರಬಾರ್ದು, ಯಾವ ವಸ್ತುಗಳು ಇಟ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಯಾವ ವಸ್ತುಗಳು ಇರಬಾರ್ದು ಅಂತಕ್ಕಂಥದ್ದನ್ನು ಇಂದು ತಿಳ್ಕೊಳ್ಳೋಣ. ಬಹುಮುಖ್ಯವಾಗಿ ದೇವರ ಮನೆಯಲ್ಲಿ ದೇವತಾ ಸ್ಥಾನದಲ್ಲಿ ಮುಖ್ಯವಾಗಿ ಕಬ್ಬಿಣದ ವಸ್ತುಗಳನ್ನು ಇಡಬಾರ್ದು. ಕಬ್ಬಿಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಏನೇ ವಸ್ತುಗಳಿದ್ರೂ ಕೂಡ ನಾವು ಕುಳಿತುಕೊಳ್ಳೋ ಜಾಗ, ಅಕ್ಕಪಕ್ಕ ಆಗ್ಬೋದು, ದೇವತಾ ಆ ಸುತ್ತಮುತ್ತಲಾಗ್ಬೋದು, ಆ ಫೋಟೋಗಳ ಹತ್ರ ಆಗ್ಬೋದು, ವಿಗ್ರಹಗಳ ಪಕ್ಕದಲ್ಲಾಗ್ಬೋದು, ಕಬ್ಬಿಣದ ವಸ್ತುಗಳು ಇರಬಾರ್ದು. ಅದರ ಜೊತೆಗೆ ಚಾಕು, ಚೂರಿ, ಆಯುಧಗಳು ಇಂಥವುಗಳನ್ನು ದೇವರ ಮನೆಯಲ್ಲಿ ಇಡಬಾರ್ದು ಅಂತ ಕೂಡ ಹೇಳುತ್ತೆ. ಇಟ್ಟಾಗ ಏನಾಗುತ್ತೆ, ನಾವು ಯಾವುದೋ ಒಂದು ಗಾಯತ್ರಿ ಮಂತ್ರ ಹೇಳ್ತಾ ಇದ್ದೀವಿ, ಅಥವಾ ಏನೋ ಸ್ತೋತ್ರ ಹೇಳ್ತಾ ಇದ್ದೀವಿ, ಏನೋ ಮಂತ್ರ ಪಠನ, ಆ ಲಹರಿಗಳು ಅಲ್ಲೇನಾಗುತ್ತೆ ತಕ್ಷಣ ಆಚೆ ಕೊಟ್ಟೋಗುತ್ತೆ. ಹಾಗಾಗಿ ಕಬ್ಬಿಣದ ವಸ್ತುಗಳು ಬೇಡ, ಕತ್ತರಿ ಬೇಡ, ಚಾಕು ಬೇಡ, ಚೂರಿ ಬೇಡ. ನಾವು ಸಾಮಾನ್ಯವಾಗಿ ಏನಕ್ಕಾದರೂ ಒಂದು ಕತ್ತರಿಯನ್ನು ಇಟ್ಕೊಂಡು ಅದು ಕಬ್ಬಿಣದ ಬೇಡ, ಬೇರೆ ಯಾವುದಾದ್ರೂ ಇಟ್ಕೊಂಡಿದ್ದೆ ಆದರೆ ತೊಂದರೆ ಇಲ್ಲ. ಅದ್ರ ಜೊತೆಗೆ ಜಿಡ್ಡುಗಟ್ಟಿದ ಪದಾರ್ಥಗಳು, ಜಿಡ್ಡುಗಟ್ಟಿರ್ತಕ್ಕಂಥದ್ದು, ಅದಕ್ಕೆ ಆಗಾಗ ಶುದ್ಧಿ ಮಾಡ್ಕೋತಾ ಇರಬೇಕು. ಎಣ್ಣೆಯಿಂದ, ಅಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ದೀಪಗಳಿಂದ. ಈಗಾಗಲೇ ನಾವೆಲ್ಲರೂ ಎಷ್ಟೋ ಸರಿ ನನಗೆ ಪ್ರಶ್ನೆ ಕೇಳ್ತಾರೆ, ಸರ್ ನಾವು ದೀಪ ಹಚ್ತಾ ಇರ್ತೀವಿ, ಆದರೆ ಆ ದೀಪ ಎಲ್ಲೋ ಒಂದು ಕಡೆ ಬೆಟ್ಟ ಹತ್ತಿದ ಹಾಗೆ, ಅಥವಾ ದೀಪ ಎಲ್ಲೋ ಒಂದು ಕಡೆ ಆ ಕರ್ಕಲಾಗಿ ಒಂಥರ ಕಪ್ಪುದಾಗಿ ಕಾಣಿಸ್ತಾಕಿರ್ತೈತೆ, ಅದೇ ದೀಪ ಉರಿತಾ ಇರುತ್ತೆ ಆದರೆ ಒಂಥರ ಕಾಣಿಸುತ್ತೆ ಅಂತಂದಾಗ ಅದು ಎಣ್ಣೆಯ ಪ್ರಭಾವ. ನಾವು ಉಪಯೋಗಿಸ್ಕೊಳ್ತಕ್ಕಂಥ ಎಷ್ಟೋ ಸರಿ ಇವತ್ತಿನ ದಿವಸ ಆಯಿಲ್ಗಳು, ಈ ಆಯಿಲ್, ವೇಸ್ಟ್ ಆಯಿಲ್ ಏನಂತಾರೆ, ಅಂಥದ್ರಲ್ಲಿ ಎಣ್ಣೆ ಮಾಡಿ ನಮಗೆ ಇವತ್ತು ಮಾರ್ತಾಯಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಗಂಟೆಗಟ್ಟಲೆ ಮಾತಾಡಬೇಕು. ಆದರೆ ಶುದ್ಧವಾದ ಎಣ್ಣೆಯಿಂದ ನಾವು ದೀಪ ಹಚ್ಚಿದಾಗ ಹಂಗಾಗೋದಿಲ್ಲ. ಬಹುಮುಖ್ಯವಾಗಿ ದೇವತಾ ಮನೆಯಲ್ಲಿ, ಅಂದರೆ ದೇವರ ಮನೆಯಲ್ಲಿ ಜಿಡ್ಡುಗಟ್ಟಿದ ಪದಾರ್ಥಗಳು ಬೇಡ. ಆಮೇಲೆ ಒಣಗಿದ ಹೂಗಳು, ನಾವೇನು ಮಾಡ್ತೀವಿ, ಇವತ್ತಿನ ದಿವಸ ಹೂವು ಇಟ್ಟಿರ್ತೀವಿ, ನಾಳೆ ಬೆಳಗ್ಗೆ ಅದೇ ಹೂವನ್ನು ಪಕ್ಕದಲ್ಲಿ ಅಲ್ಲೇ ಇಟ್ಕೊಂಡಿರ್ತೀವಿ, ಬೇರೆ ಹೂವು ಇಟ್ಟಿರ್ತೀವಿ. ಹಾಗಾಗಿ ಒಣಗಿದ ಹೂಗಳನ್ನು ದೇವರ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅಲ್ಲಿ ನಮಗೆ ಧನಾತ್ಮಕ ಶಕ್ತಿಗಳು ವೃದ್ಧಿ ಆಗೋದಿಲ್ಲ. ಅದರ ಜೊತೆಗೆ ಒಡೆದೋಗಿರ್ತಕ್ಕಂಥ ಪದಾರ್ಥಗಳು, ಒಡೆದೋಗಿರ್ತಕ್ಕಂಥ ಗ್ಲಾಸು, ಹೊಡೆದೋಗಿರ್ತಕ್ಕಂಥ ಎಲ್ಲೋ ಒಂದು ಕಡೆ ಫೋಟೋ ಇರ್ಬೋದು, ಇವೆಲ್ಲವನ್ನು ಕೂಡ ಅಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಅಲ್ಲಿ ಧನಾತ್ಮಕ ಶಕ್ತಿ ಬರೋದಿಲ್ಲ. ಹಾಗಾಗಿ ಒಡೆದಿರ್ತಕ್ಕಂಥದ್ದು ಅವು ದೋಷ ಕೂಡ ಆಗ್ತಕ್ಕಂಥದ್ದಾಗಿರೋದ್ರಿಂದ ಅವು ಇಟ್ಕೊಳ್ಳೋದು ಕೂಡ ಅಷ್ಟು ಶುಭ ಅಲ್ಲ. ಇನ್ನು ಮುಖ್ಯವಾಗಿ ನಮ್ಮ ಹಿರಿಯರಿರ್ಬೋದು, ಪೂರ್ವಿಕರಿರ್ಬೋದು, ಯಾರಾದರೂ ದೈವಾಧೀನರಾಗಿ ಅಥವಾ ಸತ್ತಿದ್ರೆ ಅಥವಾ ಇಲ್ಲಿಲ್ಲ ಅಂದರೆ ಈ ಲೋಕವನ್ನು ತ್ಯಜಿಸಿರ್ತಕ್ಕಂಥ ಫೋಟೋಗಳನ್ನು ದೇವ್ರ ಮನೇಲಿ ಇಟ್ಕೊಳ್ಳೋದು ಅಷ್ಟು ಶುಭ ಅಲ್ಲ. ಆದರೆ ಅವರು ದೇವರ ಸಮಾನರು, ಅದಕ್ಕೆ ಏನು ನಮಗೆ ಯಾವ ಮಾತು ಇಲ್ಲ, ದೇವರ ಸಮಾನರು. ಆದರೆ ದೇವರ ಸಮಾನರು ಶರೀರ ಹೊತ್ಕೊಂಡು ಬಂದು ಇಲ್ಲಿಂದ ದೇಹವನ್ನು ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಆ ಫೋಟೋಗಳನ್ನು ಅಲ್ಲಿಟ್ಕೊಳ್ಳೋದ್ರು ಅಷ್ಟು ಶುಭ ಅಲ್ಲ. ಮನೆಯಲ್ಲಿ ಇಟ್ಕೊಳ್ಳಿ, ಪ್ರತಿನಿತ್ಯ ಪೂಜೆ ಮಾಡಿ, ಅವ್ರಿಗೂ ನೈವೇದ್ಯ ಇಡಿ. ಆದರೆ ದೇವರಿಗೂ ಅವ್ರಿಗೂ ಜೊತೆಯಲ್ಲಿ ಎರಡೂ ಕೂಡ ನೈವೇದ್ಯ ಮನೆಯಲ್ಲಿ ಇಟ್ಟಿದ್ದೆ ಆದರೆ, ಅಥವಾ ಅದನ್ನೆಲ್ಲೋ ಒಂದು ಕಡೆ ಪ್ರಸಾದ ರೂಪದಲ್ಲಿ ಇಟ್ಟಿದ್ದೆ, ಅದು ತುಂಬ ಕಷ್ಟಗಳು ಕೂಡ ಬರ್ತಕ್ಕಂಥದ್ದಾಗಿರೋದ್ರಿಂದ ಈ ವಸ್ತುಗಳನ್ನು, ಕಬ್ಬಿಣ ಆಗ್ಬೋದು, ಜಿಡ್ಡುಗಟ್ಟಿದ ವಸ್ತುಗಳಾಗ್ಬೋದು, ಫೋಟೋಗಳಾಗ್ಬೋದು, ಒಣಗಿದ ಹೂಗಳಾಗ್ಬೋದು, ಇವೆಲ್ಲ ಇದ್ದಿದ್ದೆ ಆದರೆ ನಮಗೆ ಮಾಡಿದ ಪೂಜಾ ಫಲ ಕೂಡ ನಮಗೆ ಸಿಗೋದು ತುಂಬಾ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಾವು ಇವೆಲ್ಲವನ್ನು ಕೂಡ ಹುಷಾರಾಗಿ ನೋಡ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದ ಮೇಲೆ ಇರ್ತಕ್ಕಂಥದ್ದೇ ಕೂಡ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.